ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮನೇಲೂ ಟೈಟಲೆಲ್ಲ ನೋಡಿರ್ತಾರೆ. ಅದು ನಮ್ಮ ಹಸ್ಬೆಂಡ್ಗೆ ನಾನು ಇವತ್ತು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ. ಏನಪ್ಪ ಪ್ರ್ಯಾಂಕ್ ಅಂತ ಹೇಳಿದ್ರೆ, ಸೊ ಈ ಥರ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರು, ನಾನು ಮನೆಗೆ ಹೋಗ್ತೀನಿ, ಸೊ ನೀನು ಬೇಡ ಅಂತ ಹೇಳ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ಅವರಿವತ್ತು ಮನೇಲಿಲ್ಲ, ಆಫೀಸಿಗೆ ಹೋಗಿದ್ದಾರೆ. ಸೊ ಆಫೀಸಲ್ಲೇ ಇದ್ದಾರೆ ಅಂತ ಅಂದರೆ ಫೋನ್ ಮಾಡಿದೆ, ಡಿಸ್ಟರ್ಬ್ ಆಗಿಬಿಡ್ತೇನೋ. ಪಾಪ ಅವ್ರಿಗೆ ಕೆಲಸ ಮಾಡ್ತಾ ಇರ್ತಾರಲ್ಲ, ನನಗೋಸ್ಕರ ಅವರು ಕೆಲಸನೆಲ್ಲ ಬಿಟ್ಟು ಫೋನ್ ಮಾತಾಡ್ತಾರಾ ಏನಂತ ಗೊತ್ತಿಲ್ಲ ಸರಿಯಾಗಿ ನನಗೂ. ಇವತ್ತು ಡೇಟ್ ಎಷ್ಟು ಗೊತ್ತಾ, 17, ಟೈಮ್ ಬಂದು 12:43 ಆಗ್ತಾಯಿದೆ. ಸೊ ಇನ್ನೇನು ಜಸ್ಟ್ ಒಂದು 15 ಮಿನಿಟ್ಸಲ್ಲಿ ಅವರಿಗೆ ಲಂಚ್ ಬ್ರೇಕ್ ಬಿಡ್ತಾರೆ. ಸೊ ಅವಾಗ ಫೋನ್ ಮಾಡೋದಾ ಇಲ್ಲಾಂದ್ರೆ ಇವಾಗಲೇ ಫೋನ್ ಮಾಡೋದಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಏನಂತ ಗೊತ್ತಿಲ್ಲ. ಮೇಲ್ಗಡೆನೇ ತೆಗಿಬೇಕಾಯಿತು ವೀಡಿಯೋ, ಮೇಲ್ಗಡೆ ಅಜ್ಜಿ ಟಿ ವಿ ನೋಡ್ತಾಯಿದ್ರು. ಸೊ ಅವ್ರನ್ನ ಸೌಂಡ್ ಕಮ್ಮಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆ ಮನೆಗಿರು ಖಾಲಿಯಾಗಿದೆ. ಸರಿ ನಾನು ಕೆಳಗಡೆ ವ್ಲಾಗ್ನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದು ನಾನು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಮೇಕೋವರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಆ್ಯಂಡ್ DM ಮಾಡಿ. ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಖಂಡಿತ ಫೋನ್ ಮಾಡೋಣ, ಸ್ವಲ್ಪ ಆ್ಯಂಗಲೆಲ್ಲ ಸೆಟ್ ಮಾಡಿಬಿಟ್ಟು ಆಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಅವರು ಕೆಲಸದಲ್ಲಿ ಇರ್ತಾರಾ ಏನಂತ ನನಗಂತೂ ಸರಿಯಾಗಿ ಗೊತ್ತಿಲ್ಲ. ಒಂದು ಸೆಕೆಂಡ್, ಕೆಲಸದಲ್ಲಿ ಇರ್ತಾರಾ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಕಾಲ್ ಮಾಡ್ತೀನಿ, ಮೇ ಬಿ ಪಿಕ್ ಮಾಡಿದ್ರೆ ಯಾರು ಹೇಳ್ಬೋದು, ಗೊತ್ತಿಲ್ಲ ಏನಂತ. ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀನಿ, ಯಾಕಂದರೆ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಕೆಲಸದಲ್ಲಿ ಇರ್ತಾರಲ್ಲ. ಸೊ ನಾನು ಫೋನ್ ಮಾಡಿ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನನಗೆ, ಬಟ್ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಲೋ, ಏನು ಮಾಡ್ತಿದ್ದೀರಾ ಸರ್? ಮಾಮೂಲಿ ಕೆಲಸ. ಬ್ಯುಸಿಯಾ ಫ್ರೀಯಾ? ಮಾಮೂಲಿ ಬಿಸಿನೇ. ಯಾಕೆ ಬ್ಯುಸಿನಾ? ಸರಿ, ನಿನ್ನ ಹತ್ರ ಒಂದು ಏನೋ ಹೇಳಬೇಕು, ಅದಕ್ಕೆ ಫೋನ್ ಮಾಡಿದೆ. ಏನು ಹೇಳ್ಬೇಕು? ಅದು ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿದ್ರು. ಯಾವಾಗ? ಆವಾಗಲೇ ಒಂದು 10 ಗಂಟೆ 10:15 ಏನೋ ನನಗೆ ಗೊತ್ತಿಲ್ಲ ಟೈಮು ಮಾಡಿದ್ರು. ಅವ್ರ ಹತ್ರ ನಾನು ಮಾತಾಡಿದೆ, 1 ಅವರ್ 2 ಅವರ್ ಮೇಲೆ ಆಯಿತು. ಅದಕ್ಕೆ ಸರಿ ಮನೆಗೆ ಬಾ ಅಂತ ಕರೀತಾ ಇದ್ದಾರೆ. ಸರಿ ನಾನು ಹೋಗ್ಲಾ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ. ಏನು ಹೋಗ್ಲಾ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಹೋಗ್ಬಿಟ್ಟು ಬರ್ತೀಯ ತಾನೆ? ಅವರು ಹೋಗ್ಬೇಡ, ನೀನು ಅವ್ರ ಮನೆಗೆ ಹೋಗ್ಬೇಡ, ಇಲ್ಲಿ ನಮ್ಮ ಮನೇಲೇ ಇರು ಅಂತ ಹೇಳ್ತಾ ಇದ್ದಾರೆ. ಏನೇನೇನೇನು? ಅವರು ನೀನು ಅವ್ರ ಮನೆಗೆಲ್ಲ ಹೋಗ್ಬೇಡ, ಬಾ ನೀನು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಏನಕ್ಕಂತೆ? ಅರ್ಥ ಆಗ್ತಾ ಇಲ್ಲ. ಗೊತ್ತಿಲ್ಲ ಏನಕ್ಕೆ ಅಂತ ಅನ್ಬಿಟ್ಟು. ಕೇಳೋದು ಏನಕ್ಕಂತ? ನನ್ನ ಗಂಡ ಮನೇಲಿ ನಾನಿದ್ದೀನಿ, ನಿಮ್ಗೆ ಏನಕ್ಕೆ ಅಂತ? ನಾನು ಅದೆಲ್ಲ ಏನು ಕೇಳಲಿಲ್ಲ. ಯಾಕೆ ಕೇಳಿಲ್ಲ? ಅವರು ಕರೆದ್ರಲ್ಲ, ಸರಿ ನಮ್ಮಮ್ಮನೂ ಅಳ್ತು. ಸರಿ ಬರ್ತೀನಿ ಅಂತ ಹೇಳ್ದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ. ಸರಿ ಹೊರಡ್ಬೇಕಾರೆ ನಿನ್ಗೊಂದು ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಿ. ನೋಡು ಸುಷ್ಮಾ, ನಾನು ಒಂದೆಲ್ಲ ಹೋಗು, ನಾನು ಬೇಡ ಅಂತ ಅಂತಿಲ್ಲ. ಹೋಗ್ಬಿಟ್ಟು ಒಂದು 10 ದಿನ 15 ದಿನ ಇತ್ತು. ಯಾಕೆ 1 ತಿಂಗಳು ಇಲ್ಲ 2 ತಿಂಗಳು ಕೂಡ ಇಟ್ಬಿಟ್ಟು ಬಾ, ನನ್ಗೇನು ತಲೆನೋವಿಲ್ಲ. ಪರ್ಮನೆಂಟ್ ಆಗಿ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ನಂಗೆ. ಅವರು ನೀನು ಸಾಕು ಆ ಮನೇಲಿ ಇದ್ದಿದ್ದು ಬೇಡ, ಬಾ ನೀನ್ ನಮ್ಮ ಮನೆಗೆ ಬಂದ್ಬಿಡು. ಅವ್ರು ಕಾಲ್ ಮಾಡಿ ಎಷ್ಟು ದಿನ ಆಯ್ತು ನಿಂಗೆ? ಇವತ್ತು ಫೋನ್ ಮಾಡಿದ್ರು. ಇಲ್ಲ, 1 ನಿಮಿಷ. ಅವ್ರು ಕಾಲ್ ಮಾಡಿ ಎಷ್ಟು ದಿನ ಆಯ್ತು ನಿಂಗೆ? ಅವ್ರ ಹತ್ರ ನೀನ್ ಮಾತಾಡಿ ಎಷ್ಟು ದಿನ ಆಯ್ತು? ಆಯ್ತು, 1-2 ವರ್ಷದ ಮೇಲೆ ಆಯ್ತು. 2 ವರ್ಷ ಆಯ್ತು. ಇವಾಗ ಸಡನ್ ಆಗಿ ಕಾಲ್ ಮಾಡ್ಬಿಟ್ಟು ಇಲ್ಲಿರೋರ್ನ ಬಿಟ್ಬಿಟ್ಟು ಹೋಗ್ಬೇಡ, ನಮ್ಮ ಅಮ್ಮ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಡ, ನಮ್ಮ ಅಜ್ಜಿ ಗೊತ್ತಾನೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಮಾಡ್ತಾರೆ. ನೀನ್ ತಮಿಳ್ ಬರಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರು ನನ್ನ ಫ್ಯಾಮಿಲಿ ಎಲ್ಲಾರು ನಿನ್ನ ಹತ್ರ ಕನ್ನಡ ಮಾತಾಡ್ತಾರೆ. ಎಷ್ಟು ಕ್ಲೋಸ್ ಆಗಿದ್ದಾರೆ. ಒಡವೆ ಎಲ್ಲ ಈಸ್ಕೊಟ್ಟವ್ರೆ, ನಮ್ ಕೂಡ ಈಸ್ಕೊಟ್ಟಿಲ್ಲ ನಮ್ಮಮ್ಮ. ಹಂಗಂದ್ರೆ ನೀನ್ ಬೇಡ ಅಂತ ನೀನ್ ಮರ್ತೋಗ್ಬಿಟ್ಟ. 1 ನಿಮಿಷ. ಹಂಗಂತ ಅಂದ್ರೆ ನೀನ್ ಬೇಡ ಅಂತ ಹೇಳ್ಬಿಟ್ಟೆ ನಾನು ಹೋಗ್ತಾ ಇರೋದು. ನಾನ್ ಬೇಡ? ಏನು ಏನ್ ಬೇಡ? ಅರ್ಥ ಆಗ್ತಿಲ್ಲ. ಬೇಡ ಅಂದ್ರೆ ಬೇಡ.
ಏನ್ ರೀಸನ್ ಏನು? ಬೇಡ ಅಂದ್ರೆ ಏನ್ ಬೇಡ? ಸುಮ್ನೆ ಕಾಲ್ ಮಾಡ್ಬಿಟ್ಟು ಯಾರಾದ್ರೂ ಬೇಡ ಬೇಡ ಅಂತ ಅನ್ನಕ್ಕಾಗುತ್ತಾ? ಅವ್ರು ಇಷ್ಟು ದಿನ ಫೋನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಮಾಡಿದ್ರು, ಅದಕ್ಕೆ ನಾನು ಹೋಗ್ತೀನಿ. ನೀನು ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ. ನನ್ ಮನೆಗ್ ಬಂದ್ ನಾನ್ ಮಾತಾಡ್ತೀನಿ. ಇಲ್ಲಿ ಆಫೀಸಲ್ಲಿ ಮಾತಾಡಕ್ ಆಗಲ್ಲ, ಗೊತ್ತು ತಾನೆ? ಇಲ್ಲಿ ಫೋನ್ ಇಟ್ಕೊಂಡಿದ್ರೆ ಎಲ್ಲಾ ಕಡೆ ಕ್ಯಾಮ್ರಾ ಐತೆ, ಮಾತಾಡಕ್ ಆಗಲ್ಲ. ಟಾಯ್ಲೆಟ್ ಹತ್ರ ಬಂದ್ಬಿಟ್ಟು ಮಾತಾಡ್ತಿದ್ದೀನಿ. ಅದು ನಿನ್ನಿಷ್ಟ, ನೀನು ಎಲ್ಲರೂ ನಿಂತ್ಕೊಂಡು ಮಾತಾಡಿ, ನನಗೆ ನಾನು ಹೋಗ್ತೀನಿ ಎಲ್ಲ. ಆಮೇಲೆ ನೀನು ಅದು ತಗೊಂಡು ಹೋಗ್ಬಿಟ್ಟಿದ್ದು, ಇದು ಎತ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳೋಂಗಿಲ್ಲ. ಎಲ್ಲ ನಾನು ಇಲ್ಲೇ ಇಟ್ಬಿಟ್ಟು ಅದು ಹೋಗ್ತೀನಿ. ನಿನ್ ಒಡವೆ ನಮ್ಮಮ್ಮ ಈಸ್ಕೊಟ್ಟಿರೋದ್ ನಿನ್ಗೆ, ಓಕೆನಾ? ಅದು ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಏನಂತೀಯೋ ನಮ್ಮಮ್ಮಗ ಅನ್ಬಿಟ್ಟು ಹೋಗು, ಎಲ್ಲಿ ಇಕ್ಕಂತಾರೋ ಅಲ್ಲಿ ಇಕ್ಬಿಟ್ಟು ಹೋಗು. ನಾನೆಲ್ಲ ಯಾರಿಗೂ ಫೋನ್ ಮಾಡಿ ನಾನೆಲ್ಲ ಏನು ಯಾರಿಗೂ ನೋಡು ಸುಷ್ಮಾ, ಕರೆಕ್ಟ್ ಆಗಿ ಮಾತಾಡು ಸುಷ್ಮಾ, ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡು. ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನಾನು ಹೆಂಗ್ ಮಾತಾಡ್ದೆ? ನಾನು ಹೆಂಗೂ ಮಾತಾಡಿಲ್ಲ. ಮುಂಚೆ ತರ ಮಾತಾಡ್ತಿಲ್ಲ, ಏನೋ ಒಂಥರ ಮಾತಾಡ್ತಿದ್ಯಾ ಇವತ್ತು. ಸಡನ್ ಕಾಲ್ ಮಾಡ್ಬಿಟ್ಟು ಮನೆಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಯಾರಪ್ಪ ನಿಂಗೆ ತೊಂದ್ರೆ ಕೊಡ್ರು? ಏನ್ ತೊಂದ್ರೆ ಕೊಡ್ದು? ಇವಾಗ ಕಾಲ್ ಮಾಡಿ ಯಾರಾದ್ ಬ್ರೈನ್ ವಾಶ್ ಮಾಡಿದ್ರ ನಿಂಗೆ? ಗೊತ್ತು ತಾನೆ? ಇಲ್ಲಿ ನಾನು ಬೆಳಗ್ಗೆ ಹೋದ್ರೆ ಸಾಯಂಕಾಲ 8 ಗಂಟೆ 9 ಗಂಟೆಗೆ ಬರ್ತೀನಿ. ಯಾರ್ಗೋಸ್ಕರ ಮಾಡ್ತಿರೋದು ಇದೆಲ್ಲ? ನಿನ್ಗೋಸ್ಕರ ಚಿಕ್ಕ ಮನೇಲಿದ್ದೆ. ಏನೇನು ಊಟನೋ ಇತ್ತು, ಅದೆಲ್ಲ ತಿಂದೆ, ಅದೆಲ್ಲ ಮರ್ತೋಗ್ಬಿಟ್ಟ. ನೀನು ಮರ್ತೋಗ್ಬಿಟ್ಟ, ನಾನ್ ಮರ್ತೋಗಲ್ಲ ಕಾಯೋ ತನಕ. ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಅದೆಲ್ಲ ನಾಪ್ಕ ಇದೆಯಾ ಇಲ್ವಾ? ಇದೆ. ಮತ್ತೆ ಅವಾಗ ಆ ಸಿಚುವೇಶನಲ್ಲೇ ಫೋನ್ ಮಾಡಿದ್ರು ಅಂದರೆ ನಾನು ಹೋಗ್ತಾ ಇದ್ದೆ. ಯಾವಾಗ್ಲೂ ಎಲ್ಲೂ ಹೋಗಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟೆ ಇದ್ದಿದ್ದು ನಾನು ನಿನ್ನ ಜೊತೆ. ಎಲ್ಲೂ ಹೋಗಕ್ ದಾರಿ ಇಲ್ಲ ಸುಷ್ಮಾ. ನೋಡು ಸುಷ್ಮಾ, ಕರೆಕ್ಟ್ ಆಗಿ ಮಾತಾಡಕ್ ಕಲಿ, ಓಕೆನಾ? ನಾನು ಜಾಸ್ತಿ ನಿನ್ನ ಹತ್ರ ಮಾತಾಡಲ್ಲ, ಓಕೆನಾ? ಅದು ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಏನೇನೋ ಮಾತಾಡಿದ್ರೆ ಸರಿ ಬರಲ್ಲ, ಓಕೆನಾ? ನಾನು ಏನಿದೆ ಮನೆಗ್ ಬಂದ್ ಮಾತಾಡ್ತೀನಿ. ನಿನ್ನ ಮನೆಗೆ ಬರೋಷ್ಟ್ರಲ್ಲಿ ನಾನು ಇರಲ್ಲ, ನಾನು ಓಡ್ತೀನಿ. ನಾನು ಯಾರು ಇರೋದ್ ಮನೇಲಿ? ಮನೇಲಿ ಯಾರು ಇಲ್ಲ. ಎಲ್ಲಿದ್ಯಾ ಇವಾಗ? ನಾನು ರೋಡಲ್ಲಿ ನಿಂತ್ಕೊಂಡಿದ್ದೀನಿ. ವಿಡಿಯೋ ಕಾಲ್ ಮಾಡು. ವಿಡಿಯೋ ಕಾಲ? ನಾನೇನಕ್ಕೆ ನೀನು ವಿಡಿಯೋ ಕಾಲ್ ಎಲ್ಲ ಮಾಡಬೇಕು? ಎಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೆ? ಸೈಲೆಂಟ್ ಆಗಿದೆಲ್ಲ. ನಾ ಎಲ್ಲೂ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಅಜ್ಜಿ ಇಲ್ವಾ ಮನೇಲಿ? ಅಜ್ಜಿಗೆ ಫೋನ್ ಕೊಡು. ಅವ್ರ ಮೇಲಿದ್ದಾರೆ, ನಾ ಕೆಳಗಡೆ ಇಲ್ಲಿ ನಮ್ಮಪ್ಪ ನಿಂತೈತೆ, ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಏನ್ ನಿಮ್ಮಪ್ಪ ಕೆಳಗಡೆ ನಿಂತ್ಕೊಂಡವ್ರೆ. ಸುಷ್ಮಾ, ನೋಡು ಸುಷ್ಮಾ, ಏನೇನೋ ಮಾತಾಡ್ಬೇಡ. ನೋಡು, ಇಲ್ಲಿ ಅರ್ಥ ಮಾಡ್ಕೊ, 1 ನಿಮಿಷ. ನಾನು ಏನೇನೋ ಮಾತಾಡ್ತಾ ಇಲ್ಲ. ಎಷ್ಟ್ ಕಷ್ಟಪಟ್ಟಿದ್ವಿ, ಅದೆಲ್ಲ ಮರ್ತ್ಬಿಟ್ಟ ಏನು? ಯಾಕೆ ಈ ತರ ಮಾತಾಡ್ತಿದ್ಯಾ? ಸುಮ್ನೆ ನನ್ಗೆ ಕಣ್ಣಲ್ಲಿ ಏನೋ ಮೈಂಡ್ಗೆ ಏನೋ ಆಗ್ತೈತೆ, ಕಣ್ಣಲ್ಲಿ ಸುಮ್ನೆ ನೀರ್ ಬರ್ತೈತೆ. ನೀನ್ ಯಾಕೆ ಅಳ್ತೀಯ? ನಾನು ಹೋದ್ರೆ ನೀನು ಆರಾಮಾಗಿ ತಾನೇ ಇರ್ತೀಯ. ಆರಾಮಾಗಿರ್ತೀಯ? ಏನ್ ಸುಷ್ಮಾ ಮಾತಾಡ್ತೀಯ ನೀನು? ನಾನೇನು ಮಾತಾಡ್ತಾ ಇಲ್ಲ, ಇರೋದ್ನೇ ಹೇಳ್ತಾ ಇರೋದು. ಸಡನ್ ಕಾಲ್ ಮಾಡ್ಬಿಟ್ಟು ಏನೇನೋ ಮಾತಾಡ್ತೀನಿ. ನೀನ್ ಇಕ್ಕು ಫೋನ್, ನಾನ್ ಬಂದ್ ಮಾತಾಡ್ತೀನಿ. ನೀನು ಬರೋಷ್ಟ್ರಲ್ಲಿ ನಾನು ಇರಲ್ಲ. ನಾನು ಹೋಗಿರ್ತೀಯಾ? ಮನೆಗ್ ಹೋಗಿರ್ತೀಯಾ? ಅದಕ್ಕೆ ಫೋನ್ ಮಾಡಿ ಹೇಳ್ತೆ. ಬಿಟ್ಬಿಟ್ಟು ಹೋಯ್ತೀಯಾ ಅಂತೀಯ ಲಾಸ್ಟ್. ಹಲೋ, ಒಂದ್ ನಿಮಿಷ, ನಾನು ಮಾತಾಡೋದ್ನ ಅರ್ಥ ಮಾಡ್ಕೊ. ನೀನು ಮಾತಾಡೋದಲ್ಲ ನಾನು ಕೇಳಕ್ಕೆ ನಾನು ರೆಡಿಯಾಗಿಲ್ಲ. ನಾನು ಓಡ್ತೀನಿ. ಎಷ್ಟೊತ್ತಂತ ನಾನು ನಿಧಾನಕ್ಕೆ ಮಾತಾಡೋದು. ಹೋಗ್ತೀನಿ ಅಂದರೆ ಹೋಗ್ತೀನಿ ಅಷ್ಟೇ. ಸುಷ್ಮಾ, ಈಗ ನೋಡು ಸುಷ್ಮಾ, 2 ವರ್ಷ ಕಷ್ಟಪಟ್ಟಿದ್ದೆಲ್ಲ ಮರ್ತ್ಬಿಟ್ಟ. ಅಯ್ಯೋ, ಅದನ್ನೇ ನೀನು ಮಾತಾಡಬೇಡ, ನೀನು ಹೋಗು. ಎಷ್ಟ್ ಬೇಜಾರಾಗ್ತೈತೆ ಗೊತ್ತಾ? ಹಿಂಗ್ ಮಾತಾಡ್ತೀಯ ಅಂತ ನನ್ಗೆ ಇವಾಗ ಆಶ್ಚರ್ಯ ಆಗ್ತೈತೆ. ಆವಾಗ್ಲಿಂದ ನೋಡ್ತೇನೆ ನೀನು ಅದನ್ನೇ ಮಾತಾಡ್ಕೊಂಡು ಕುತ್ಕೊಂಡಿದೀಯ. ಎಂಟು ಗಂಟೆಗೆ ಹೋಗಿದ್ರೆ ಸಾಯಂಕಾಲ ಬರ್ತೀನಿ ನಾನು. ಅದು ಮಾತಾಡ್ತಿದ್ಯಾ ನೋಡು, ಅದು ನಿನ್ನ ಹಣೆ ಬರ. ಅದು ನೀನು ಹೋಗ್ತೀಯ, ನೀನು ಬರ್ತೀಯ. ಅದು ನನ್ನ ಹಣೆ ಬರ. ನೀನು ಕೊಡ್ಸಿದ್ದು ಬಟ್ಟೆ ಮತ್ತು ಚಪ್ಪಲು, ಮತ್ತು ನನ್ನ ಹತ್ರ ಒಂದು ಸ್ವಲ್ಪ ಕ್ಯಾಶ್ ಐತೆ, 1000 ರೂಪೀಸ್ ಏನೋ, ಅದು ಇಲ್ಲೇ ಇಡ್ತೀನಿ. ಆಮೇಲೆ ಒಡವೆಗಳು,
ಎಲ್ಲ ಇಲ್ಲೇ ಅದು ಬೀರು ಒಳಗಡೆ ಇಟ್ಬಿಟ್ಟು ಹೋಗ್ತೀನಿ ನಾನು, ಸರಿನಾ? ಆಮೇಲೆ ಅದು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ, ಇದು ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ಬಾರ್ದು. ಸರಿ ಹೋಗ್ತೀಯಾ? ಮಮ್ಮಿಗೆ ಒಂದ್ಸಲ ಕಾಲ್ ಮಾಡ್ಬಿಟ್ಟು ನಾನೆಲ್ಲ ನಾನು ನಿನ್ನ ಕೇಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ಸುಮ್ನೆ, ಓಕೆನಾ? ನಂಗೆ ಇಲ್ಲಿ ಕಾಲ್ ಮಾತಾಡಕ್ಕೆ ಇಲ್ಲಿ ಟೈಮ್ ಇಲ್ಲ, ಇಲ್ಲಿ ಮಾತಾಡಕ್ಕೂ ಬಿಡಲ್ಲ ಇಲ್ಲಿ. ನಾನು ನೀನು ನನ್ನ ಕರ್ಕೊಬಂದಿರೋದಿಲ್ಲಿ, ನಾನು ನಿನ್ನ ಹತ್ರ ಹೇಳ್ಬಿಟ್ಟು ಹೋದರೆ ಸಾಕು, ನಾನು ಯಾರ ಹತ್ರನೂ ಹೇಳ್ಬೇಕಂತ ಅವಶ್ಯಕತೆ ನನಗಿಲ್ಲ. ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು ಸುಷ್ಮಾ. ಯಾರೋ ಅಂತೀಯಾ? ಯಾರದು? ನೀನು ಏನೇನೋ ಮಾತಾಡ್ಬೇಡ ಅಪ್ಪ, ನೀನು ಹೋಗಿ ಸುಮ್ಮನೆ. ನಾನ್ ಮಾತಾಡ್ತಿರೋದ ನೀನ್ ಮಾತಾಡ್ತಿದ್ಯಾ ಅವಾಗಿಂದ? ನೀನೇ ಮಾತಾಡ್ತಾ ಇರೋದು. ನೀನ್ ನನಗೆ ತಲೆ ಕೆಡ್ಸ್ಬೇಡ, ನಾನ್ ಬಂದ್ ಮಾತಾಡ್ತೀನಿ, ಓಕೆನಾ? ನಾನು ನೋಡ್ತೀನಿ ಸುಮ್ಮನೆ, ನೀನು ಬಂದು ಮಾತಾಡ್ತೀನಿ. ಏನು ಮಾತಾಡ್ತೀನಿ ನೀನು ಬಂದು ನೀನಲ್ಲಿ? ಸರಿ, ನಿನಗೂ ಆಫೀಸಲ್ಲೇ ಕೆಲಸ ಇರುತ್ತೆ. ಇವಾಗ ಏನಂತೀಯ ಲಾಸ್ಟ್? ಹೇಳಿದ್ನಲ್ಲ ಅವಾಗಲೇ. ಹೋಗ್ತೀಯಾ? ಹಾಂ, ನೀನು ಬರ್ತೀಯ ಜೊತೆಗೆ? ನಾನ್ ಯಾಕೆ ಬರ್ಲಿ? ನನ್ಗೇನಿದ? ನಮ್ಮಮ್ಮ ಗೊತ್ತಾಗ್ಬಿಟ್ರೆ ಅಷ್ಟೇ. ಹೌದಾ, ಸರಿ, ಕೂಲಾಗು. ಊಟ ಮಾಡ್ದಾ? ಹಲೋ, ಮಾತಾಡ್ತಿದ್ಯಾ? ಏನ್ ಸಮಾಚಾರ ನಿಂದು? ಇಟ್ಸ್ ಅ ಪ್ರ್ಯಾಂಕ್. ನಿನ್ ತಲೆ ನಿನ್ಗೆ ಐತೆ, ತಡಿ ನಿನ್ಗೆ. ಓಕೆ ಬಿಡು, ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ವ್ಲಾಗ್ ಮಾಡ್ತಾ ಇದ್ದೀನಿ. ಹಲೋ. ಹಾಂ, ಪ್ರ್ಯಾಂಕ್ ಮಾಡಿದೆ. ಏನ್ ಪ್ರ್ಯಾಂಕು? ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೆ. ಸರಿ, ನೀನು ಆಫೀಸಲ್ಲಿ ಬ್ಯುಸಿ ಇರ್ತೀಯ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ನಿನ್ನ. ಮನೆಗೆ ಬಂದೆ ಆಯ್ತಾ? ಓಕೆ ಬಿಡು, ಬೇಜಾರು ಓಕೆ ಬೇಜಾರು ಮಾಡ್ಕೋಬೇಡ. ಊಟ ಮಾಡು, ಟೈಮ್ ಆಯಿತು. ಕಟ್ ಮಾಡಿಬಿಟ್ರು ಫುಲ್ಲು ಎಲ್ಲ. ಪಾಪ ಅವ್ರನ್ನ ತುಂಬ ಆಟ ಆಡಿಸ್ಬಿಟ್ಟೆ ಅಂತ ನನಗೆ ಅನ್ನಿಸ್ತೈತೆ. ಸೊ ಸುಮ್ಮನೆ ಪ್ರ್ಯಾಂಕ್ ಮಾಡಿದೆ. ಇದು ಸುಮ್ಮನೆ ನಾನು ಫೋನ್ ಮಾಡಿ ಅವ್ರನ್ನ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ. ಸರಿ, ಅದನ್ನೇ ವ್ಲಾಗ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನನೂ ಕೇಳ್ತಾಯಿದ್ರಿ ಪ್ರ್ಯಾಂಕ್ ವೀಡಿಯೋಸ್ನ ಮಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನಿವತ್ತು ಪ್ರ್ಯಾಂಕ್ನ ಮಾಡಿದ್ದೀನಿ. ಮನೆಗೆ ಬಂದರೆ ಏನು ಮಾಡ್ತಾರೆ ಏನಂತ ನನಗಂತೂ ಸೀರಿಯಸ್ಸಾಗಿ ಗೊತ್ತಿಲ್ಲ. ಅವರು ಸಂಜೆ ಬಂದಮೇಲೆ ನಾನು ನಿಮಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಟೀ ಕುಡಿತಾ ಇದ್ದಾರೆ. ಚೆನ್ನಾಗಿತ್ಯಾ ಟೀ? ಚೆನ್ನಾಗಿತ್ತು. ಎಲ್ಲ ಮಮ್ಮಿಗೆ ಅಲ್ಲೇ ಕೂತವ್ರೆ, ತೋರ್ಸಲ್ಲಿ. ಎಲ್ಲ ಜಸ್ಟ್ ಪ್ರ್ಯಾಂಕ್ ತಾನೇ ಮಾಡಿದ್ದು. ಹೇಳ್ತೀನಿ ತಡಿ. ಪ್ರ್ಯಾಂಕ್ ಅಷ್ಟೇ ನಾನು ಮಾಡಿದ್ದು, ನೋಡಿ ಹೆಂಗೆ ಹೇಳ್ತಾರೆ. ನನ್ನ ಜೊತೆ ಚಪ್ಪಲ್ ಹೆಂಗಿದೆ? ಚೆನ್ನಾಗೈತೆ. ನನಗೋಸ್ಕರ ಚಪ್ಪಲೆಲ್ಲ ತಂದು ಕೊಟ್ಟಿರೋದು. ನಾನು ಮಾಡಿರೋ ತಪ್ಪಿಗೆ ನಾನಿನ್ನು ಸಮಾಧಾನ ಮಾಡಬೇಕು, ಆದರೆ ಅವರೇ ನನಗೆ ತಂದು ಕೊಟ್ಬಿಟ್ಟಾರೆ ಚಪ್ಪಲ್ನ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಜಸ್ಟ್ ಬಂದರು, ಟೀನ ಬಿಸಿ ಮಾಡಿಕೊಟ್ಟೆ, ಕುಡಿತಾ ಇದ್ದಾರೆ. ತಡಿ ಹೇಳ್ತೀನಿ ಮಮ್ಮಿಗೆ. ಮಮ್ಮಿ ಮಮ್ಮಿ ಸುಷ್ಮಾ ಏನು ಮಾಡೋಳೆ ಗೊತ್ತಾ ಇವತ್ತು? ನೀನು ಹೇಳಿದ್ರೆ ನೀನು ಪ್ರ್ಯಾಂಕ್ ಮಾಡಿದೆ. ಹೇಳಿದ್ರೆ ನಿನ್ನ ಜೊತೆ ಎಲ್ಲ ಹೋಗ್ಲಿ ಬಿಡು ಪಾಪ. ಏನೋ ಪ್ರ್ಯಾಂಕ್ ಮಾಡಿದ್ಯಾ, ಪ್ರ್ಯಾಂಕ್ ಆಗಿಬಿಟ್ಟೆ ಅರ್ಧ. ಬಟ್ ಫುಲ್ಲಾಗಿ ಆಗಿಲ್ಲ. ಅದು ನಾನು ಹೇಳ್ಬಿಟ್ಟೆ, ಯಾಕಂದರೆ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀಯ ಅಂತ ಅಂದ್ಬಿಟ್ಟು. ಓಕೆ, ವ್ಲಾಗ್ನ ಏನು ಮಾಡ್ಕೊಳ್ಳೋಣ? ಏನೋ ಮಾಡಪ್ಪ.
ಓಕೆ ಗೈಸ್, ಈ ವ್ಲಾಗ್ನ ಏನು ಮಾಡ್ಕೊತೀನಿ. ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕೋರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ಆ್ಯಂಡ್ DM ಮಾಡಿ. ಬಾಯ್ ಗೈಸ್, ಲವ್ ಯು. ಆ್ಯಂಡ್ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹೆಂಗೆ ನೋಡ್ತಾವ್ರು ನೋಡಿ.